ನಮಸ್ಕಾರ. ನಾನು ಹನುಮಂತ ಅಂಬಿಗರ್, ಶಿವಸೇನಾ ಪಕ್ಷದ ತಾಲೂಕು ಅಧ್ಯಕ್ಷರು, ಲಿಂಗಸೂರು. ಈ ಹಿಂದೆ ಕೊಟೆಕಲ್ ಗ್ರಾಮದಲ್ಲಿ ಮರಂ ಗಣಿಗಾರಿಕೆ ಆಗಿದೆ ಅಂತೇಳಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ರಘುವರ್ ನಾಯಕ್ ಒಂದು ಕಂಪ್ಲೇಂಟನ್ನು ಮಾಡಿದ್ರು ಜಿಲ್ಲಾಧಿಕಾರಿಗೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ. ಅದೇ ರೀತಿಯಾಗಿ ತಹಶೀಲ್ದಾರ್ ಕೂಡ ತಿಳಿಸಿದ್ರು. ಅಲ್ಲಿನ ರೈತರಿಗೆ ಅನ್ಯಾಯ ಆಗಿದೆ. ರೈತರ ಜಮೀನಿನಲ್ಲಿ ಗಣಿಗಾರಿಕೆಯನ್ನು ಮಾಡಿರ್ತಕ್ಕಂಥ ಮಾನಪ್ಪ ವಜ್ಜಲ್ ಸಹೋದರನಾಗಿರ್ತಕ್ಕಂಥ ಕರಿಯಪ್ಪ ವಜ್ಜಲ್ ಅವರ ಅಳಿಯ ಆನಂದ್ ಅಂತೇಳಿ ಅವ್ರ ಮೇಲೆ ಕಾನೂನು ರೀತ್ಯ ಕ್ರಮ ಆಗಬೇಕು ಅಂತೇಳಿ ನಾವು ಒತ್ತಡವನ್ನು ಹೇರಿದ್ವಿ. ಆದರೆ ಇದುವರೆಗೂ ಅಲ್ಲಿನ ರೈತರಿಗೆ ಯಾವುದೇ ರೀತಿಯಾಗಿ ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ. ಈಗ ಆಲ್ರೆಡಿ ನ್ಯೂಸ್ ಪೋಸ್ಟ್ ಕೂಡ 2 ಸಾರಿ ವರದಿಯನ್ನು ಮಾಡಿತ್ತು. ಈಗ ಮೊನ್ನೆ ತಹಶೀಲ್ದಾರರು ಕೂಡ ಬಂದು ರೈತರ ಜಮೀನೇ ಅಂತೇಳಿ ಖಚಿತಪಡಿಸಿ ಹೋಗಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡ ಜಂಟಿಯಾಗಿ ಬಂದಿದ್ರು. ಅವರು ಕೂಡ ಇದು ರೈತರ ಜಮೀನೇ ಅಂತೇಳಿ ಹನುಮಂತ ಅವರ ಜಮೀನು ಅಂತೇಳಿ ಖಚಿತಪಡಿಸ್ಕೊಂಡಿದ್ದಾರೆ. ಆದರೆ ಅವರ ಮೇಲೆ ಯಾಕೆ ಅಂತ ಗೊತ್ತಿಲ್ಲ, ಶಾಸಕರ ಹಳೆಯ ಅಂತೇಳಿ ಏನಾದರೂ ಹಂಚಿಕೆ ಏನಾದರೂ ಅಧಿಕಾರಿಗಳು ಇದೆ ಅನ್ನೋ ಗೊತ್ತಿಲ್ಲ. ಕಾನೂನು ರೀತಿಯ ಕ್ರಮ ಇದುವರೆಗೂ ಹಾಕ್ತಾ ಇಲ್ಲ. ಸೊ ಅದ ಕಾರಣಕ್ಕಾಗಿ ರೈತರಿಗೆ ಅನ್ಯಾಯ ಆದಲ್ಲಿ ನಾವು ಸದಾ ರೈತರ ಪರವಾಗಿ ನಿಲ್ತೀವಿ. ಶ್ರೀರಾಮ್ ಸೇನೆ ಸಂಘಟನೆ ಕೂಡ ರೈತರ ಪರವಾಗಿ ನಿಲ್ಲುತ್ತೆ. ಶಿವಸೇನಾ ಪಕ್ಷವೂ ಕೂಡ ರೈತರ ಪರವಾಗಿದೆ. ಸೊ ಹಂಗಾಗಿ ಆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ತೀವಿ. ಇನ್ನು ಮುಂದೆ ಆ ಆನಂದ್ ಏನಿದ್ದಾನೆ ಮರಂ ಗಣಿಗಾರಿಕೆಯನ್ನು ಮಾಡಿ ಕಳ್ಳತನ ಮಾಡಿರ್ತಕ್ಕಂಥದ್ದು, ಅದು ಬೇರೆ ಏನೂ ಇಲ್ಲ. ಸೊ ಹಂಗಾಗಿ ಅವನಿಗೆ ಕಾನೂನಿನಲ್ಲಿ ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು. ಅವನನ್ನು ಅರೆಸ್ಟ್ ಕೂಡ ಮಾಡಬೇಕು. ಸೊ ಹಂಗಾಗಿ ಮಾಡಿಲ್ಲ ಅಂತಂದರೆ ನಾವು ಮುಂದಿನ ದಿನಮಾನದಲ್ಲಿ ಮಾನಪ್ಪ ವಜ್ಜಲ್ ಅವರ ಮನೆ ಮುಂದೆ ಕೂಡ ಧರಣಿಯನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತಂತೇಳಿ ಈ ಮೂಲಕ ತಿಳಿಸಲಾಗುತ್ತೆ. ಅದೇ ರೀತಿಯಾಗಿ ಇನ್ನುವರೆಗೂ ಯಾವುದೇ ಕಾನೂನಿನಲ್ಲಿ ಅವನ ಮೇಲೆ ಕೇಸ್ ಆಗಿಲ್ಲ. ಕೇಸ್ ಆಗಬೇಕು. ಕೇಸ್ ಆಗಿ ಅವನು ಅರೆಸ್ಟ್ ಆಗಿ ಆ ರೈತನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಲ್ಲೇನು ಮರಮನ್ನು ಎತ್ತಿದ್ದಾರೆ, ಮರಮನ್ನು ಕಳುವು ಮಾಡಿದ್ದಾರೆ. ಇವರೆಲ್ಲ ಒಂದು ಗಣಿಗಾರಿಕೆಯನ್ನು ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಮತ್ತು ರೈತನಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ನಾನು ರೈತ ಹನುಮಂತಪ್ಪ ಕೊಟೆಕಲ್ ತಮ್ಮರಿಗೆ ತಿಳಿಸುವುದೇನೆಂದರೆ, ನಾನು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೆ. PSI ಸಾಹೇಬರು ಅವ್ರನ್ನ ಕರೆಸಿ ನಮ್ಮನ್ನು ಕರೆಸಿ ಸರಿ ಮಾಡೋಣ ಅಂತಂದು ಹೇಳಿ ಅದನ್ನು FIR ಮಾಡಲಾರ್ದಂಗೆ ಅವ್ರನ್ನ ಕರೆಸಿ ನಿನಗೆ ಸರಿ ಮಾಡಿ ಕೊಡಿಸ್ತಾರೆ, ನೀನು ಒಪ್ಪಿಕೊ ಅಂತ ಹೇಳಿದ್ರು. ಆದರೆ ನಾನು ಒಪ್ಪಿಕೊಳ್ಳೋದಿಲ್ಲ, ಏನು ಗ್ಯಾರಂಟಿ ಅಂತ ಕೇಳಿದಾಗ ಅವರು ಇಲ್ಲ 114ರಾಗನೇ ಹೊಡೆದಿವಂದು ಸರ್ವೆ ನಂಬರ್ ಹೇಳಿರ್ತಾರೆ. 114ರಲ್ಲಿ ಆಗಿಲ್ಲ, ನನ್ನ ಸರ್ವೆ ನಂಬರಲ್ಲಿ ನೀವು ಹೊಡೆದಿರ್ತೀರಂತ ಹೇಳಿದ್ರು ಸಹ ಅದು ನೀವು ಅದ್ವಸ್ತಿಗೆ ಹಾಕಿ ನಿಮ್ಮದೇ ಎಂಬ ಸರ್ವೆ ನಂಬರ್ ಖಾತ್ರಿಪಡಿಸಿಕೊಂಡಾಗ ನಿಮಗೆ ಮೊದಲಿದ್ದ ಸ್ಥಿತಿ ಭೂಮಿ ಮಾಡಿಕೊಡುತ್ತೇವೆಂದು ಹೇಳಿರ್ತಾರೆ. ಆದರೆ ನಮಗೆ ಗ್ಯಾರಂಟಿ ಇಲ್ಲ ಅವರ ಮೇಲೆ. ಮತ್ತು ನಾವು ತಹಶೀಲ್ದಾರ್ಗೆ ಈ ದಿನ ಹೋಗಿ ಅದ್ವಸ್ತಿನ ಬಗ್ಗೆ ವಿಚಾರಣೆ ಮಾಡಲಾಗಿ ಇದು ಅರ್ಜಿಯನ್ನು ಕೊಟ್ಟಿರುತ್ತೇನೆ. ಅವರು ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ. ಇದುವರೆಗಾದ್ರೂ ಎಲ್ಲ ಅಧಿಕಾರಿಗಳು ಮಾಹಿತಿ ಗೊತ್ತಿದ್ದರೂ ನ್ಯೂಸ್ ಫಸ್ಟ್ನವರು ನ್ಯೂಸ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಸಹ ಇದುವರೆಗೆ ನಮ್ಮ ಹತ್ರ ಬಂದು ರೈತರಿಗೆ ಏನೂ ಕೇಳಿಲ್ಲ, ಊರವ್ರಿಗೂ ಕೇಳಿಲ್ಲ. ಮತ್ತು ಶ್ರೀರಾಮ ಸೇನಾ ಅಧ್ಯಕ್ಷರು ನಮಗೆ ಬೆಂಬಲಕ್ಕೆ ನಿಂತು ಅವರು ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆದರೂ ಸಹ ಅವರು ನನ್ನನ್ನು ಇದುವರೆಗೆ ಕರೆಸಿಲ್ಲ. ಹೀಗಾಗಿ ನನಗೆ ಭಾಳ ದುಃಖ ಆಗಿದೆ. ಮುಂದೆ ನನಗೆ ಇದು ನ್ಯಾಯ ದೊರಕಿಸಿಕೊಡುವವರೆಗೂ ನನ್ನ ನಿರಂತರ ಹೋರಾಟ ಇರುತ್ತದೆ. ಹೀಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.